ಇಂಟ್ರೆಸ್ಟಿಂಗ್ ಸ್ಟೋರಿ ಇರೋದು. ಯಾವ ರೀತಿ ಆಗತ್ತೆ ಇದು, ಒಂದು ವೇಳೆ ಶಾಸಕರು ಏನಾದರೂ ಹೋಗಿದ್ದೇ ಆದಲ್ಲಿ ಮತ್ತೆ ಉಪಚುನಾವಣೆ ಆಗತ್ತಾ ಇಲ್ಲ ಅನ್ನುವಂಥ ಆತಂಕ ಸಹಜವಾಗಿ ಇದೆ. ಸೊ ಹಂಗಾಗಿ 25 ಶಾಸಕರು ಏನಿದೆಯಲ್ಲ ನೇರವಾಗಿ TMKಗೆ ಬೆಂಬಲವನ್ನು ಕೊಟ್ಟಿದ್ದಾರೆ, TVKಗೆ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಸೊ ಹಂಗಾಗಿ AIADMK ಪಕ್ಷದ ಹುದ್ದೆಗಳಿಂದ ಮತ್ತು ಸದಸ್ಯತ್ವದಿಂದ ಗೇಟ್ ಪಾಸ್ ಮಾಡೋದಕ್ಕೆ ಈಗ AIADMK ಮುಂದಾಗಿದೆ ಅನ್ನುವಂಥ ಲೆಕ್ಕಾಚಾರ ಇದೆ. ಸೊ ಇದು ಯಾವ ರೀತಿಯಾಗಿ ಅನ್ನೋದು. ಸೊ TVK ಇದೆಯಲ್ಲ, ವಿಜಯ್ ಅವರ ನೇತೃತ್ವದ ಪಕ್ಷ ಅವರಿಗೆ ಬೆಂಬಲ ಕೊಟ್ಟಿದೆ. ಅದು ಪ್ಲಸ್ ಕೂಡ ಮೈನಸ್ ಕೂಡ ಆಗತ್ತೆ ಇದು ವಿಜಯ್ ಅವರಿಗೆ. ಸೊ ಹಂಗಾಗಿ ಇಲ್ಲಿ ತಮಿಳುನಾಡು ಸೇಮ್ ವಿಜಯ್ ಅವರನ್ನು ವಿಧಾನಸಭೆಯಲ್ಲಿ ಬೆಂಬಲಿಸಿರುವಂಥ ಬಂಡಾಯ ಶಾಸಕರನ್ನು ಈಗ ಪಕ್ಷದ ಮುಖ್ಯಸ್ಥರಾಗಿರುವಂಥ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರು ಪಕ್ಷದ ಹುದ್ದೆಗಳಿಂದ ತೆಗೆದು ಹಾಕಿದ್ದರಿಂದ AIADMK ಆಂತರಿಕ ರಾಜಕೀಯ ಪ್ರಕ್ಷುಬ್ಧತೆ ತೀವ್ರಗೊಂಡಿದೆ. ಈಗ 25 ಶಾಸಕರನ್ನು AIADMK ನಾಯಕತ್ವ ಪಕ್ಷದಿಂದ ತೆಗೆದು ಹಾಕಿದೆ. ಸೊ ಇದು ಆತಂಕ ತಮಿಳುನಾಡಿನಲ್ಲಿ ಶುರುವಾಗ್ತಾ ಇರುವಂಥದ್ದು. ಒಂದು ವೇಳೆ ಅಂದರೆ 3-2 ಏನಾದರೂ ಬೆಂಬಲ ಇತ್ತು ಅಂದರೆ ಸಮಸ್ಯೆ ಆಗೋದಿಲ್ಲ. ಒಂದು ವೇಳೆ ಈಗ ಉಚ್ಚಾಟನೆ ಅಂತೂ ಆಗಿದ್ದಾರಲ್ಲ, ಸ್ಪೀಕರ್ ಮೇಲೆ ಈಗ ಇರುವಂಥದ್ದು ಏನೇ ಆದರೂ ಕೂಡ ಸ್ಪೀಕರ್ ಯಾವ ರೀತಿಯಾಗಿ ಮುಂದಿನ ಒಂದು ಆಯ್ಕೆಯನ್ನು ತೆಗೆದುಕೊಳ್ತಾರೆ, ಮುಂದಿನ ನಿರ್ಧಾರ ಏನು ಅನ್ನೋದು ಸ್ಪೀಕರ್ ಮೇಲೆ ಬಿಟ್ಟಿರುವಂಥ ವಿಚಾರ. ಸೊ ಹಂಗಾಗಿ ನೋಡಿ, ವಿಪ್ ಜಾರಿಯಲ್ಲಿದ್ದರೂ ಕೂಡ 25 ಮಂದಿ TVKಗೆ ಅಂದರೆ ವಿಜಯ್ ನೇತೃತ್ವದ TVKಗೆ ಅವರು ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಸೊ ಹಂಗಾಗಿ AIADMKಗೆ ತೆಗೆದುಕೊಂಡಿರುವಂಥ ನಿರ್ಧಾರಗಳು ಸೊ ಹೇಗೆ ಬೆಳವಣಿಗೆ ಇದು, ಬಂಡಾಯ ಶಂಕೆಯಿಂದ AIADMK ಎಲ್ಲ ಶಾಸಕರಿಗೂ ಕೂಡ ವಿಪ್ ಜಾರಿ ಇರುತ್ತೆ, ಆದರೂ ಕೂಡ ಅವರು ಬೆಂಬಲವನ್ನು ಸೂಚನೆ ಮಾಡಿದ್ದಾರೆ. ಸೊ ಹಂಗಾಗಿ 25 ಶಾಸಕರ ಅರ್ಹತೆಗೆ ಅರ್ಜಿಯನ್ನು ಸಲ್ಲಿಸಿರುವುದಾಗಿ AIADMK ಈಗ ಮಾಹಿತಿ ಕೊಟ್ಟಿದೆ. ಸೊ ಇದು EPS ನಾಯಕತ್ವದಲ್ಲಿ ಪಕ್ಷದಲ್ಲಿನ ಅತ್ಯಂತ ಗಂಭೀರ ಬಿಕ್ಕಟ್ಟನ್ನು ಸೂಚಿಸುತ್ತೆ. ಒಂದು ವೇಳೆ 25 ಶಾಸಕರು ಅಷ್ಟೇ ಇತ್ತು ಅಂತೇಳಿ ಬೆಂಬಲ ಇತ್ತು ಅಂದರೆ, ಬೆಂಬಲ ಇರಲಿಲ್ಲ 25 ಶಾಸಕರಿಗೆ ಬೆಂಬಲ ಇರಲಿಲ್ಲ ಅಂತ ಹೇಳಿದ್ರೆ ಅಂದರೆ ಶಾಸಕ ಸ್ಥಾನದಿಂದ ಅನರ್ಹರಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ವಿಜಯ್ ಅವರನ್ನು ಬೆಂಬಲಿಸಿರುವಂಥ 25 ಶಾಸಕರು ಈಗ ಆತಂಕದಲ್ಲಿದ್ದಾರೆ. ಮತ್ತೆ ಉಪಚುನಾವಣೆ ಆಗಬಹುದು, ಇಲ್ಲ ಅಂದರೆ ಆಗದೇ ಇರಬಹುದು, ಎರಡೂ ರೀತಿಯಲ್ಲಿ ಇರುತ್ತೆ ಇದು. ಸೊ AIADMKಯಿಂದ ಉಚ್ಚಾಟನೆಗೊಂಡಿರುವಂಥ 25 ಬಂಡಾಯ ಶಾಸಕರಿಗೆ ಈಗ ಅನರ್ಹತೆಯ ಭೀತಿ ಎದುರಾಗ್ತಾ ಇದೆ. ಸೊ ಇದು ಎಷ್ಟರ ಮಟ್ಟಿಗೆ ವಿಜಯ್ ಅವರಿಗೆ ಪ್ಲಸ್ ಆಗತ್ತೆ ಮೈನಸ್ ಆಗತ್ತೆ ಅನ್ನೋದು. ಈ 25 ಬಂಡಾಯ ಶಾಸಕರ ಸಂಖ್ಯೆ 2/3 ಅಂದರೆ 32 ಶಾಸಕರ ಬೆಂಬಲ ಬೇಕಾಗತ್ತೆ ಅಂದಾಗ ಸಮಸ್ಯೆ ಇರೋದಿಲ್ಲ. AIADMK ಶಾಸಕರ ಒಟ್ಟು ಸಂಖ್ಯೆ 2/3 ಭಾಗವನ್ನು ಹೊಂದಿಲ್ಲ. ಇಂಥ ಸಂದರ್ಭದಲ್ಲಿ ಪಳನಿಸ್ವಾಮಿ ಸ್ಪೀಕರ್ಗೆ ಅಧಿಕೃತ ದೂರನ್ನು ಕೊಟ್ಟಿದ್ದೇ ಆದಲ್ಲಿ ಈ ಹಿಂದೆ ಮಧ್ಯಪ್ರದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಏನಾಯ್ತಲ್ಲ 2019 ಪ್ರಕರಣದಂತೆ ಆಗುವಂಥ ಸಾಧ್ಯತೆ ಇರುತ್ತೆ. 2019ರಲ್ಲಿ ಕರ್ನಾಟಕ ಅಂತ ಬಂದಾಗ ಅಲ್ಲಿ ಇದೇ ರೀತಿಯಾಗಿ ಕೆಲವೊಂದಿಷ್ಟು ಶಾಸಕರು ಬಂಡಾಯ ಎದ್ದು ನೇರವಾಗಿ ಈ ಮೈತ್ರಿ ಸರ್ಕಾರ ಏನಿತ್ತಲ್ಲ ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರವನ್ನು ಬೀಳಿಸಿದ್ರು. ಅಲ್ಲಿ ಬಂಡಾಯ ಎದ್ದು ಆಮೇಲೆ ಸ್ಪೀಕರ್ ಕೂಡ ಆದೇಶವನ್ನು ಹೊರಡಿಸಿದ್ರು. 2023ರ ವಿಧಾನಸಭಾ ಚುನಾವಣೆಯ ತನಕ ನೀವು ಯಾವುದೇ ಕಾರಣಕ್ಕೂ ಕೂಡ ಅರ್ಹರಲ್ಲ ಅನ್ನುವಂಥ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ಹೋಗಿರ್ತದೆ. ಆವಾಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಶಾಸಕರ ಪರವಾಗಿ ಆದೇಶ ಬಂದಿರುವಂಥ ಹಿನ್ನೆಲೆಯಲ್ಲಿ 2019 ಡಿಸೆಂಬರಲ್ಲಿ ಉಪಚುನಾವಣೆ ಆಗುತ್ತೆ. ತದನಂತರ BJP ಪರವಾಗಿ ಸ್ಪರ್ಧೆಯನ್ನು ಮಾಡಿ ಉಪಚುನಾವಣೆಯಾಗಿ ಗೆದ್ದು BJP ಅಧಿಕಾರಕ್ಕೆ ಬರುತ್ತೆ. ಕೆಲವೊಬ್ಬರು ಕೂಡ ಸಚಿವರಾದರು. ಆ ರೀತಿ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಇಲ್ಲಿ ಸಾಧ್ಯತೆ ಕಂಡು ಬರ್ತಾ ಇರುವಂಥದ್ದು. ಸೊ ಹಂಗಾಗಿ ಇವರು ಮ್ಯಾಜಿಕ್ ನಂಬರ್ಗೆ ತಲುಪಿಲ್ಲ. ಸೊ ಆ ರೀತಿಯ ಬೆಳವಣಿಗೆ ಆಗ್ತಾ ಇದೆ. ಇನ್ನು ಮ್ಯಾಜಿಕ್ ನಂಬರ್ ಬೇಕು ಅಂತ ಹೇಳಿದ್ರೆ ಈಗ AIADMK ಅದರಿಂದ ಆಚೆ ಬರಬೇಕು ಅಂದರೆ ಮ್ಯಾಜಿಕ್ ನಂಬರ್ ಬೇಕು. 32 ಸಂಖ್ಯೆ ಅಲ್ಲಿಂದ ಬರಬೇಕು. 25 ಜನ ಬಂದಿದ್ದಾರೆ, ಬೇಕಾಗಿರೋದು ಇನ್ನು 7 ಶಾಸಕರು. ಒಂದು ವೇಳೆ 7 ಶಾಸಕರು ಬಂದಿದೆಯಾದಲ್ಲಿ ಇವರ ಶಾಸಕರ ಸ್ಥಾನ ಇದೆಯಲ್ಲ ಅದಕ್ಕೆ ಏನು ಸಮಸ್ಯೆ ಆಗೋದಿಲ್ಲ. ಒಂದು ವೇಳೆ ಬಂದಿಲ್ಲ ಅಂದರೆ ದೊಡ್ಡ ಸಮಸ್ಯೆ ಆಗುತ್ತೆ. ಸೊ ಹಂಗಾಗಿ ಅನರ್ಹತೆಯ ಭೀತಿ ಎದುರಿಸ್ತಾ ಇರುವಂಥ ಬಂಡಾಯ ಬಣದ ಮೊದಲ ಗುರಿ ಏನು ಅಂತ ಹೇಳಿದ್ರೆ ಅವರಿಗೆ ಮ್ಯಾಜಿಕ್ ನಂಬರ್ ಬೇಕು. ಈಗ 32 ಬೇಕು ಅವರಿಗೆ. ಸೊ AIADMKಯಿಂದ ಇನ್ನು 7 ಶಾಸಕರನ್ನು ತಮ್ಮ ಬಣಕ್ಕೆ ಕರೆತಂದರೆ ಒಟ್ಟು 32 ಆಗುತ್ತೆ. ಆಗ ಅವರು ತಾವು ಅಂದರೆ ಮೂಲ AIADMK ಅಂತೇಳಿ ಹೇಳಿಕೊಳ್ಬಹುದು ಅಥವಾ ಬೇರೆ ಪಕ್ಷದೊಂದಿಗೆ ಅವರು ವಿಲೀನ ಆಗೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ಇಲ್ಲಿ ಶಾಸಕ ಸ್ಥಾನ ಕಳೆದುಕೊಳ್ಳದೆ ಮುಂದುವರಿಯೋದಕ್ಕೆ ಕಾನೂನು ಅವಕಾಶ ಮಾಡಿಕೊಡುತ್ತೆ. ಆದರೆ ಇದುವರೆಗೂ ಕೂಡ ಅವರು 25ರಲ್ಲೇ ನಿಂತಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅನರ್ಹತೆಯ ತೂಗುಗತಿ ಅಂತೂ ನೇತಾಡ್ತಾ ಇದೆ. ಸೊ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ ತಮಿಳುನಾಡು ಭಾಗದಲ್ಲಿ. ಇನ್ನು
ಏನು 25 ಶಾಸಕರು ಒಂದು ವೇಳೆ ಏನಾದರೂ ಅನರ್ಹ ಆಗಿದ್ದೇ ಆದಲ್ಲಿ ಉಪಚುನಾವಣೆ ಆಗತ್ತಾ, ಉಪಚುನಾವಣೆ ಆದರೆ ಮತ್ತೆ ಏನೆಲ್ಲ ಬೆಳವಣಿಗೆ ಆಗತ್ತೆ ಅನ್ನುವಂಥ ಕುತೂಹಲ. ಸೊ ಹಾಗಾಗಿ ಇಲ್ಲಿ ಒಂದು ವೇಳೆ 25 ಶಾಸಕರು ಅನರ್ಹರಾದರೆ ಅವರ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆಯುತ್ತೆ. ಇದು ದಳಪತಿ ವಿಜಯ್ ಸರ್ಕಾರಕ್ಕೆ ಒಂದು ದೊಡ್ಡ ಅವಕಾಶ ಆಗಬಹುದು, ಇಲ್ಲ ಅಪಾಯ ಕೂಡ ಆಗ್ಬೋದು. ಎರಡೂ ರೀತಿಯಲ್ಲಿ ಅಂದರೆ ಉಪಚುನಾವಣೆ ಮಾಡಿ ಗೆದ್ದಿದ್ದೇ ಆದಲ್ಲಿ ಬೇರೆಯವರ ಜೊತೆ ಹೊಂದಾಣಿಕೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ, ತನ್ನದೇ ಪಕ್ಷ ಅಂತ ಹೇಳ್ಬೋದು TVK. ಸೊ ಹಂಗಾಗಿ ಒಂದು ವೇಳೆ ಅಪಾಯ ಅಂತ ಹೇಳಿದರೆ ಸೋತಿದ್ದೇ ಆದಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ಚರ್ಚೆ ಆಗುತ್ತೆ. ಅಂದರೆ ಉಪಚುನಾವಣೆಯಲ್ಲಿ TVK ಹೆಚ್ಚು ಸ್ಥಾನ ಗೆದ್ದರೆ ಅವರು ಸ್ವತಂತ್ರ ಬಹುಮತದತ್ತ ಸಾಗಬಹುದು ಅನ್ನೋದು. ಇದರ ಜೊತೆಗೆ AIADMK ಅಥವಾ DMK ಸಹ ಇದೇ ಅವಕಾಶವನ್ನು ಬಳಸಿಕೊಂಡು ಅವರು ಗೆದ್ದಿದ್ದೇ ಆದಲ್ಲಿ ಸೊ ಮತ್ತೆ ತಮ್ಮ ಸ್ಥಾನವನ್ನು ನೆರಳಿ ಪಡೆಯೋದಕ್ಕೆ ಪ್ರಯತ್ನ ಮಾಡಿದ್ದೇ ಆದಲ್ಲಿ ಇಲ್ಲಿ TVKಗೆ ಅದು ಹಿನ್ನಡೆಯಾಗುತ್ತೆ. ಸೊ ಇದು ಒಂದು ಭಾಗ. ಇನ್ನು ರಾಜೀನಾಮೆ ವಿಚಾರ ಅಂತ ಬಂದಾಗ ರಾಜೀನಾಮೆ ಮತ್ತು TVKಗೆ ಸೇರ್ಪಡೆ ಆಗುವಂಥ ವಿಚಾರ ಇದೆಯಲ್ಲ, ನೀವು ರಾಜೀನಾಮೆಯನ್ನು ಕೊಟ್ಟು TVK ಸೇರ್ಪಡೆ ಆದರೆ ಚುನಾವಣೆ ಆಗಬೇಕಾಗತ್ತಲ್ಲಿ, ಆ ರೀತಿಯ ಪ್ರೊಸೆಸ್ ಇರುತ್ತೆ. ಸೊ ಇನ್ನೊಂದು, ಬಂಡಾಯ ಶಾಸಕರು ಅನರ್ಹತೆಗಾಗಿ ಕಾಯದೆ ಸ್ವಯಂ ರಾಜೀನಾಮೆಯನ್ನು ಕೊಟ್ಟು ನಂತರ ಅಧಿಕೃತವಾಗಿ TVKಗೆ ಕೂಡ ಸೇರಬಹುದು, ಆ ರೀತಿಯ ಅವಕಾಶ ಕೂಡ ಇದೆ. ಇದರಿಂದ ಏನಾಗುತ್ತೆ, ಉಪಚುನಾವಣೆ ಅನಿವಾರ್ಯ ಆಗುತ್ತೆ. ಉಪಚುನಾವಣೆ ಆಗಬೇಕು. ಒಂದು ವೇಳೆ ಈಗ AIADMKಯಿಂದ ಹೊರಬಂದು ಅವರೇ ಖುದ್ದಾಗಿ ರಾಜೀನಾಮೆಯನ್ನು ಕೊಟ್ಟು TVKಯಿಂದ ಬಂದು TVKಗೆ ಬಂದು ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ, ಅಲ್ಲಿ ಉಪಚುನಾವಣೆ ಆಗಲೇಬೇಕು. ಸೊ ಹಂಗಾಗಿ ಇದು ಈ ರೀತಿಯ ಸಮಸ್ಯೆ ಆಗುತ್ತೆ. ಯಾವುದೇ ಸಂದರ್ಭದಲ್ಲೂ ಕೂಡ ಇವರನ್ನು ಸ್ಪೀಕರ್ ಅನರ್ಹಗೊಳಿಸಬಹುದು. ಸ್ಪೀಕರ್ ಯಾವ ರೀತಿಯಾಗಿ ಆದೇಶವನ್ನು ಹೊರಡಿಸ್ತಾರಲ್ಲ, ಆದೇಶ ಏನು ಇದ್ರೂ ಕೂಡ ಅದನ್ನು ತೆಗೆದುಕೊಂಡು ಹೋಗಿ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ಬೋದು. ಅಂದರೆ ಕರ್ನಾಟಕದಲ್ಲಿ 2019ರಲ್ಲಿ ಏನೆಲ್ಲ ಬೆಳವಣಿಗೆ ಆಯ್ತಲ್ಲ, ಅದೇ ರೀತಿಯಾಗಿ ಆಗುವಂಥ ಸಾಧ್ಯತೆ ಇರುತ್ತೆ. ಬಹುಶಃ ಬೇಕಾಗಿರೋದು ಬೆಂಬಲ. ಇನ್ನು 7 ಶಾಸಕರನ್ನು ಕರ್ಕೊಂಡು ಬಂದರೆ ಮತ್ತೆ ಉಪಚುನಾವಣೆಯಲ್ಲಿ ಆಗೋದಿಲ್ಲ.